ಯಾವನ್ರಿ ಅಮಿತ್ ಶಾ? ಪ್ರಶ್ನೆ ಹಾಕಿದವರಿಗೆ ಉತ್ತರ ಕೊಟ್ಟೇ ಬಿಟ್ಟರು ಗೃಹ ಸಚಿವರು. ಮಾತಿನಿಂದಲ್ಲ, ತಮ್ಮ ತಂತ್ರದಿಂದ. एक तड़ीपार व्यक्ति ये तड़ीपार का पोस्टर है महोदय। कौन है अमित शाह जो सबक सिखाएंगे? तड़ीपार व्यक्ति। আমি অমিত শাহকে চ্যালেঞ্জ করব, যদি আপনার বুকের পাটা থাকে আর বাপের বেটা হন, 4 তারিখ কলকাতায় থাকবেন, 12টার পর দেখা হবে। मैं अमित शाह हूँ और इस बंगाल की भूमि पर से तृणमूल को उखाड़ने के लिए आया हूँ, वो आप समझ लीजिए। ಯಾರ್ರೀ ಅಮಿತ್ ಶಾ? ಇವ್ರೇನ್ರಿ ನಮ್ಗೆ ಪಾಠ ಕಳಿಸೋದು? ಕೇವಲ 2 ಸೀಟು ಗೆದ್ದಿರುವ ಪಕ್ಷ ಅವರದು. ಇವ್ರೇನ್ ಮಾಡೋಕ್ ಸಾಧ್ಯ? ಇವು ಕಳೆದ ಕೆಲವು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ವಿರುದ್ಧ ಕೇಳಿಬರುತ್ತಿದ್ದ ಟೀಕೆಗಳು, ಜೊತೆಗೆ ಲೇವಡಿ ಬೇರೆ. ಆದರೆ ಇಂದು ಬಂಗಾಳದ ಜನರೇ ತಮ್ಮ ಮತಗಳ ಮೂಲಕ ಇದಕ್ಕೆ ಉತ್ತರ ನೀಡಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಅಲ್ಲ, ಬದಲಿಗೆ ತಮ್ಮ ರಾಜಕೀಯ ತಂತ್ರಗಾರಿಕೆ ಮತ್ತು ಪರಿಶ್ರಮದ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅಮಿತ್ ಶಾ. ಕಳೆದ 12 ವರ್ಷಗಳಿಂದ ಬಂಗಾಳದ ಮಣ್ಣಿನಲ್ಲಿ ಬರೆಯಲಾಗುತ್ತಿರುವ ಈ ರಾಜಕೀಯ ಕಥೆಯಲ್ಲಿ ಪ್ರಮುಖವಾಗಿ 4 ಪಾತ್ರಗಳಿವೆ. ಮೊದಲನೆಯದು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವ, ಎರಡನೆಯದು ಅಮಿತ್ ಶಾ ಅವರ ರಾಜಕೀಯ ತಂತ್ರಗಾರಿಕೆ, ಮೂರನೆಯದು ಬಿಜೆಪಿ ಮತ್ತು ಸಂಘ ಪರಿವಾರದ ತಳಮಟ್ಟದ ಕೆಲಸ, ಹಾಗೂ ನಾಲ್ಕನೆಯದು ಬಂಗಾಳದ ಜನತೆ. ಇದು ಕೇವಲ ಒಂದು ಚುನಾವಣೆಯ ಕಥೆಯಲ್ಲ, ಇದು ರಾಷ್ಟ್ರೀಯತೆ ಮತ್ತು ತುಷ್ಟೀಕರಣ ರಾಜಕಾರಣದ ನಡುವಿನ ಸೈದ್ಧಾಂತಿಕ ಹೋರಾಟ. 2014ರ ಕೋಲ್ಕತ್ತಾ ಸವಾಲು. ನಾವು 12 ವರ್ಷಗಳ ಹಿಂದೆ, ಅಂದ್ರೆ 30 ನವೆಂಬರ್ 2014ಕ್ಕೆ ಹೋಗೋಣ. ಆಗ ಬಂಗಾಳದಲ್ಲಿ ಬಿಜೆಪಿ ಗೆದ್ದದ್ದು ಕೇವಲ ಒಬ್ಬ ಶಾಸಕ ಮತ್ತು 2 ಸಂಸದರು ಮಾತ್ರ. ಅಂದು ಮಮತಾ ಬ್ಯಾನರ್ಜಿ ಬಿಜೆಪಿಯನ್ನು ತಮಾಷೆ ಮಾಡಿದ್ದರು. ಕೋಲ್ಕತ್ತಾದ ವಿಕ್ಟೋರಿಯಾ ಹೌಸ್ನಲ್ಲಿ ರ್ಯಾಲಿ ಮಾಡಲು ಪೊಲೀಸರು ಅನುಮತಿ ನಿರಾಕರಿಸಿದಾಗ ಹೈಕೋರ್ಟ್ ಮೆಟ್ಟಿಲೇರಿ ಅನುಮತಿ ಪಡೆದ ಅಮಿತ್ ಶಾ ಅಂದು ಮೈಕ್ ಕೈಗೆತ್ತಿಕೊಂಡು ಒಂದು ಮಾತು ಹೇಳಿದ್ದರು: ನಾನು ಅಮಿತ್ ಶಾ, ಈ ಬಂಗಾಳದ ಮಣ್ಣಿನಿಂದ ತೃಣಮೂಲ್ ಕಾಂಗ್ರೆಸ್ ಅನ್ನು ಕಿತ್ತೊಗೆಯಲು ಬಂದಿದ್ದೇನೆ ಅಂತ ಗುಡುಗಿದ್ದರು. और इस बंगाल की भूमि पर से तृणमूल को उखाड़ने के लिए आया हूँ, वो आप समझ लीजिए। ಅಂದು ಮಮತಾ ದೀದಿ ಇದನ್ನು ನೋಡಿ ನಕ್ಕಿದ್ದರು. ಆದರೆ ಅದು ಕೇವಲ ಭಾಷಣವಾಗಿರಲಿಲ್ಲ, ಅದೊಂದು ಮಿಷನ್ ಆಗಿತ್ತು. ಮುಂದಿನ ವರ್ಷಗಳಲ್ಲಿ, ಅಂದ್ರೆ ಏಪ್ರಿಲ್ 2017ರಲ್ಲಿ ಅಮಿತ್ ಶಾ ತಮ್ಮ ಬಂಗಾಳ ಮಿಷನ್ ಅನ್ನು ಕಮ್ಯುನಿಸ್ಟ್ ಸಿದ್ಧಾಂತದ ಉಗಮ ಸ್ಥಳವಾದ ನಕ್ಸಲ್ಬಾರಿಯಿಂದಲೇ ಪ್ರಾರಂಭಿಸಿದ್ದರು. ಅಂದು ಅಮಿತ್ ಶಾ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ದರು, 10 ಸಾಂಸ್ಥಿಕ ಸಭೆಗಳನ್ನು ನಡೆಸಿದ್ದರು. 2018ರ ಹೊತ್ತಿಗೆ 120 ಕ್ಲಸ್ಟರ್ ಯೋಜನೆಗಳನ್ನು ರೂಪಿಸಿ ಪ್ರತಿ ವಾರ್ಡ್ ಮತ್ತು ಬೂತ್ ಮಟ್ಟದಲ್ಲಿ ಭದ್ರವಾದ ಕೋಟೆಯನ್ನು ನಿರ್ಮಿಸಿದ್ದರು. ಅಷ್ಟೇ ಅಲ್ಲದೆ ವರ್ಷಗಳಿಂದ ಯಾರೂ ಮಾತನಾಡದಿದ್ದ ಅಕ್ರಮ ನುಸುಳುಕೋರರ ಸಮಸ್ಯೆಯ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದ್ದರು. 2019ರಲ್ಲಿ ಪ್ರಮುಖ ವಿರೋಧ ಪಕ್ಷ, 2026ರಲ್ಲಿ ಆಡಳಿತ ಪಕ್ಷ. ಪಶ್ಚಿಮ ಬಂಗಾಳದಲ್ಲಿ ಕಠಿಣ ಪರಿಶ್ರಮದ ಫಲವಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೀಟುಗಳು 2ರಿಂದ ನೇರವಾಗಿ 18ಕ್ಕೆ ಏರಿತು. ಅದಾದ ನಂತರ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 3 ಸೀಟು ಹೊಂದಿದ್ದ ಪಕ್ಷ 77 ಸೀಟುಗಳನ್ನು ಗೆದ್ದು ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿತು. ಸುವೇಂದು ಅಧಿಕಾರಿ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದರು. 2014 में हमें सिर्फ 2 सीट मिली थी, 2019 में 41% वोट और 18 सीटें मिली, 2024 में 39% वोट मिला है और 2021 की विधानसभा में 38% वोट और 77 सीटें लेकर शुभेंदु अधिकारी हमारे विपक्ष के नेता बने हुए विपक्ष के नेता. ಈ ನಡುವೆ 100 ಬಿಜೆಪಿ ಕಾರ್ಯಕರ್ತರ ಕೊಲೆಯಾಯಿತು, ಹಿಂಸಾಚಾರ ನಡೆಯಿತು. ಆದರೆ ಭರವಸೆ ಕಳೆದುಕೊಳ್ಳದ ಅಮಿತ್ ಶಾ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದರು. 26 में भारतीय जनता पार्टी की सरकार बनने वाली और मैं सारे हजारों की संख्या में बैठे हुए मेरे मंडल के पदाधिकारियों को ये वादा करना चाहता हूं कि हां, तृणमूल की सरकार जाते ही हमारे कार्यकर्ताओं के हत्या के अपराधियों को जमीन में गाड़ा है तो भी बाहर निकालकर सजा करने का काम करें. ಕಳೆದ 9 ವರ್ಷಗಳಲ್ಲಿ ಅಮಿತ್ ಶಾ ಬಂಗಾಳದಲ್ಲಿ ಬರೋಬ್ಬರಿ 81,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಪ್ರವಾಸ ಮಾಡಿದ್ದಾರೆ. ಇದು ಕೇವಲ ಚುನಾವಣೆ ಎದುರಿಸುವುದಲ್ಲ, ಅಮಿತ್ ಶಾಗೆ ಇದೊಂದು ತಪಸ್ಸು. ಅಂದು 2014ರಲ್ಲಿ ಮಮತಾ ಬ್ಯಾನರ್ಜಿ ಆಡಿದ್ದ ಲೇವಡಿಯ ಮಾತುಗಳಿಗೆ ಇಂದು ಬಂಗಾಳದಲ್ಲಿ ಬಿಜೆಪಿ ಸಾಧಿಸಿರುವ ಅಭೂತಪೂರ್ವ ಗೆಲುವು ಹಾಗೂ ತಳಮಟ್ಟದ ಸಂಘಟನೆಯೇ ಅಮಿತ್ ಶಾ ನೀಡಿದ ಅಂತಿಮ ಉತ್ತರವಾಗಿದೆ. ಹಾಗಾದ್ರೆ ಇದಕ್ಕೆ ಅಮಿತ್ ಶಾ ಒಬ್ಬರೇ ಕಾರಣನಾ? ಖಂಡಿತ ಇಲ್ಲ. ಮೋದಿ ಪ್ರೇರಣೆ, ಅಮಿತ್ ಶಾ ತಂತ್ರಗಾರಿಕೆ, ಕಾರ್ಯಕರ್ತರ ಬದ್ಧತೆ ಮತ್ತು ಅಂತಿಮವಾಗಿ ಬಂಗಾಳದ ಮತದಾರರ ತೀರ್ಮಾನ, ಇವೆಲ್ಲವೂ ಸೇರಿ ಅಮಿತ್ ಶಾ ಮಾತು ನಿಜವಾದಂತಾಗಿದೆ.